ಹಾಯ್ ಹಲೋ ನಮಸ್ಕಾರ. ಇತಿಹಾಸವು ಸಾಮಾನ್ಯವಾಗಿ ಯುದ್ಧಗಳು ಹಾಗೂ ರಾಜರು ಹಾಗೂ ಸಾಮ್ರಾಜ್ಯಗಳನ್ನು ಮಾತ್ರ ದಾಖಲೆಗಳಾಗಿ ಉಳಿಸುತ್ತೆ. ಆದರೆ ಕೆಲವೊಮ್ಮೆ ನಿಶಬ್ದವಾಗಿ ಸಮಾಜವನ್ನು ಬದಲಾಯಿಸಿದ ವ್ಯಕ್ತಿಗಳ ಕಥೆ ಕೂಡ ಇಲ್ಲಿ ಇತಿಹಾಸವಾಗುತ್ತೆ. ಈ ಕಥೆ ಅಂಥದೇ ಒಂದು ಅಪರೂಪದ ಪ್ರಯಾಣದ ಕಥೆಯಾಗಿದೆ. ಒಬ್ಬ ಸರಳ ವ್ಯಾಪಾರಿಯಿಂದ ಆರಂಭವಾಗಿ ಒಬ್ಬ ಮಗನ ದೃಢ ನಿಶ್ಚಯದಿಂದ ಬೆಳೆದು ಕೊನೆಯ ಮಾನವೀಯತೆಯನ್ನು ಕೇಂದ್ರಬಿಂದುವಾಗಿ ಮಾಡಿಕೊಂಡ ಸಾಮ್ರಾಜ್ಯವಾಗಿ ರೂಪುಗೊಂಡ ಒಂದು ವ್ಯಕ್ತಿಯ ಕಥೆ. ಸಾಬೂನು ಮತ್ತು ಅಡುಗೆ ಎಣ್ಣೆಯಿಂದ ಆರಂಭವಾದ ಒಂದು ಕಂಪನಿ ಜಗತ್ತಿನ ತಂತ್ರಜ್ಞಾನ ವೇದಿಕೆಯೇ ಏರುತ್ತೆ. ಅದಕ್ಕಿಂತ ದೊಡ್ಡ ಸಾಧನೆ ಏನಂದರೆ ಆ ಸಂಪತ್ತನ್ನು ಸಮಾಜದ ಹಿತಕ್ಕಾಗಿ ಹಿಂತಿರುಗಿಸುವ ಮನಸ್ಸು ಕೂಡ ಅಲ್ಲಿ ಮುಖ್ಯವಾಗುತ್ತೆ. ಈ ಕತೆ ಮೊಹಮ್ಮದ್ ಹಾಶಿಮ್ ಪ್ರೇಮ್ಜಿಯಿಂದ ವಿಪ್ರೋ ಕಂಪನಿಯ ಒಡೆತನದ ಸಾಮ್ರಾಜ್ಯದ ರಾಜನಾದ ಅಜೀಮ್ ಪ್ರೇಮ್ಜಿಯವರವರೆಗೂ ಕೂಡ ಸಾಗುವ ವ್ಯವಹಾರಗಳಿಗಿಂತ ಮೌಲ್ಯಗಳನ್ನು ಮಹತ್ವವಾಗಿ ಸಾರುವ ಜೀವಂತ ಒಂದು ಕಥೆಯಾಗಿದೆ. ಹಾಗಿದ್ರೆ ತಡ ಮಾಡೋದು ಬೇಡ, ಈ ಒಂದು ವಿಡಿಯೋದಲ್ಲಿ ಅಜೀಮ್ ಪ್ರೇಮ್ಜಿರವರ ಬಗ್ಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಅದು 1940. ಗುಜರಾತಿನ ಬಿಸಿಲು ಬೀಳುವ ಬೆಳಿಗ್ಗೆ. ಸಾಮಾನ್ಯ ವಸ್ತ್ರ, ನೇರ ನೋಟ, ಶಾಂತ ಸ್ವಭಾವ. ಅವರೇ ಮೊಹಮ್ಮದ್ ಹಾಶಿಮ್ ಪ್ರೇಮ್ಜಿ. ಅವರಿಗೆ ದೊಡ್ಡ ಕನಸುಗಳಿರಲಿಲ್ಲ, ಆದರೆ ಒಂದು ಗಟ್ಟಿಯಾದ ನಂಬಿಕೆ ಇತ್ತು. ವ್ಯವಹಾರವು ಹಣಕ್ಕಷ್ಟೇ ಅಲ್ಲ, ನಂಬಿಕೆಗೆ ನಿಲ್ಲಬೇಕು ಅಂತ. 1940ರ ದಶಕದಲ್ಲಿ ಅವರು ಒಂದು ಸಣ್ಣ ಕಂಪನಿಯನ್ನು ಆರಂಭ ಮಾಡ್ತಾರೆ. ಆ ಕಂಪನಿಯೇ ವೆಸ್ಟರ್ನ್ ಇಂಡಿಯನ್ ವೆಜಿಟೇಬಲ್ಸ್ ಪ್ರಾಡಕ್ಟ್ಸ್ ಲಿಮಿಟೆಡ್. ಇದನ್ನು ಜನರಿಗೆ ವನಸ್ಪತಿ ಹಾಗೂ ಸಾಬೂನು ಹಾಗೂ ಅಡುಗೆ ಎಣ್ಣೆ ಹಾಗೂ ಸಾಮಾನ್ಯ ದಿನನಿತ್ಯದ ಅಗತ್ಯ ವಸ್ತುಗಳು ಅವರು ತಮ್ಮ ಬಳಕೆಗೆ ಬಳಸ್ಕೋಬೇಕಂತ ಈ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅವರು ತಮ್ಮ ಮಗನಿಗೆ ಹೇಳುತ್ತಿದ್ದ ಮಾತು ಕೂಡ ಇದೆ, ನೀನು ದೊಡ್ಡವನಾದರೂ ನಿನ್ನ ಅಂತರಾತ್ಮ ಚಿಕ್ಕದಾಗಬಾರದು ಅಂತ ಎಂದಿಗೂ ಹೇಳುವಂತಹ ಮೌಲ್ಯಯುತವಾದ ಮನುಷ್ಯ. ಅವರ ಸ್ವಭಾವ ಅಷ್ಟೇ ಸರಳವಾಗಿತ್ತು. 24 ಜುಲೈ 1945 ಬಾಂಬೆಯಲ್ಲಿ ಒಂದು ಮಗು ಜನಿಸಿತ್ತು. ಆ ಮಗುವೇ ಅಜೀಮ್ ಹಾಶಿಮ್ ಪ್ರೇಮ್ಜಿ, ಅಂದರೆ ಅಜೀಮ್ ಪ್ರೇಮ್ಜಿರವರು. ಬಾಲ್ಯದಲ್ಲೇ ಅವನು ಗಮನಿಸಿದದ್ದು ತಂದೆಯ ಸರಳತೆ, ಮಾತು ಮತ್ತು ಕಾರ್ಯ ಒಂದೇ ಆಗಿರುವ ಗುಣ. ಲಾಭಕ್ಕಿಂತ ನೈತಿಕತೆಗೆ ಅಗತ್ಯ ಹೆಚ್ಚು ನಾವು ನೀಡಬೇಕು. ಜನರನ್ನು ನಾವು ಪ್ರೀತಿ ಹಾಗೂ ಗೌರವದಿಂದ ಕಾಣಬೇಕು ಅನ್ನೋದು. ಅಜೀಮ್ ಪ್ರೇಮ್ಜಿರವರು ಓದಿನಲ್ಲಿ ಚುರುಕಾಗಿದ್ದರು. ಅವರ ಕನಸು ಎಂಜಿನಿಯರ್ ಆಗುವ ಕನಸನ್ನು ಹೊಂದಿದ್ರು. ಅಮೆರಿಕಾದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರ್ ಪದವಿಯನ್ನು ಕಲಿಯೋದಕ್ಕೂ ಕೂಡ ಅವರು ಹೋಗಿದ್ರು. ಭವಿಷ್ಯ ತೆರೆದ ಬಾಗಿಲಿನಂತೆ ಕಾಣ್ತಿತ್ತು. ಆದರೆ ವಿಧಿ ಇನ್ನೊಂದು ಪಾಠ ಕೊಡಲು ಸಿದ್ಧವಾಗಿತ್ತು. ಇತ್ತ ಮಗನ ಓದಿನ ಆಸೆ ಕಂಡಿರುವಂತಹ ಮೊಹಮ್ಮದ್ ಹಾಶಿಮ್ ಪ್ರೇಮ್ಜಿರವರು ಇತ್ತ ನನ್ನ ತಂದೆ ಆಸೆಯನ್ನು ಈಡೇರಿಸಬೇಕು ಅಂತ ಓದುವುದಕ್ಕೆ ಹೋದಂತಹ ಅಜೀಮ್ ಪ್ರೇಮ್ಜಿರವರಿಗೆ ಒಂದು ಸಿಡಿಲು ಬಡೆದಂತೆ ವಿಷಯ ಬಂತು. ಹೌದು, ಅವರ 21ನೇ ವಯಸ್ಸಿನಲ್ಲಿ ಒಂದು ಬಿರುಗಾಳಿ ಎದುರಾಯಿತು. 1966 ಒಂದು ದೂರವಾಣಿ ಕರೆ ಬರುತ್ತೆ. ತಂದೆ ಮೊಹಮ್ಮದ್ ಹಾಶಿಮ್ ಪ್ರೇಮ್ಜಿರವರು ಅಕಸ್ಮಾತಾಗಿ ನಿಧನರಾಗಿದ್ದಾರೆ ಅಂತ. ಆಗ ಅಜೀಮ್ ಪ್ರೇಮ್ಜಿರವರ ವಯಸ್ಸು 21. ಓದು ಅರ್ಧದಲ್ಲೇ ಹೊಣೆಗಾರಿಕೆ, ಒಂದು ದೊಡ್ಡ ಕಂಪನಿ, ವ್ಯವಹಾರದ ಜಗತ್ತು ನಗ್ತಾ ಇತ್ತು ಇವರನ್ನು ನೋಡಿ. ಆ ಹುಡುಗನಿಗೆ ಏನು ಗೊತ್ತು ಅಂತ ಎಲ್ಲ ಜನ ಹೇಳ್ತಾ ಇದ್ರು. ಕಾರಣ ಇವರ ಕಂಪನಿಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಅಜೀಮ್ ಪ್ರೇಮ್ಜಿರವರ ತಂದೆ ವಯಸ್ಸಿನವರೇ ಆಗಿದ್ದರು. ಹಾಗಾಗಿ ಅನುಭವದ ಮಾತುಗಳನ್ನು ನಗುವಿನ ಮಾತುಗಳಲ್ಲಿ ಹೇಳ್ತಾ ಇದ್ರು. ಆದರೆ ಅಜೀಮ್ ಪ್ರೇಮ್ಜಿ ಮೌನವಾಗಿಯೇ ಇದನ್ನೆಲ್ಲ ಕೇಳ್ತಾ ಇದ್ರು. ಅವರು ಮಾತಿನಲ್ಲಿ ಅಲ್ಲ, ಕಾರ್ಯದಲ್ಲಿ ಉತ್ತರವನ್ನು ಕೊಡಬೇಕು ಅಂತ
ಯೋಚನೆಯನ್ನು ಮಾಡ್ತಾ ಇದ್ರು. ಭವಿಷ್ಯವನ್ನು ಕಾಣುವ ದೃಷ್ಟಿ ಅದು 1970ರಿಂದ 80ರ ಈ 10 ವರ್ಷದ ಅವಧಿಯಲ್ಲಿ. ಹೌದು, ಸಾಬೂನು, ಎಣ್ಣೆ ಹಾಗೂ ಇವ್ಯಾವು ಶಾಶ್ವತವಲ್ಲ ಎಂದು ಅವರು ಅರಿತರು. ಅವರು ಕೇಳಿದ ಪ್ರಶ್ನೆ ಒಂದೇ: ಮುಂದಿನ 20 ವರ್ಷಗಳಲ್ಲಿ ಜಗತ್ತು ಯಾವ ದಿಕ್ಕಿಗೆ ಹೋಗುತ್ತದೆ ಅಂತ ಯೋಚನೆಯನ್ನು ಮಾಡ್ತಾರೆ. ಆದರೆ ಉತ್ತರ ಅವರಿಗೆ ಸಿಕ್ಕಿದ್ದು ತಂತ್ರಜ್ಞಾನ. ಹೌದು, ಆ ದಿನಗಳಲ್ಲಿ ಭಾರತದಲ್ಲಿ ಕಂಪ್ಯೂಟರ್ ಅಂತ ಅಂದರೆ ಭಯ. ಆದರೆ ಅಜೀಂ ಪ್ರೇಮ್ಜಿ ಅವರಲ್ಲಿ ಅವಕಾಶ ನೋಡಿದ್ರು. ವಿಪ್ರೋ ನಿಧಾನವಾಗಿ ಪ್ರಾರಂಭವಾದದ್ದು ಆ ಒಂದು ಸಮಯದಲ್ಲಿ. ಹೌದು, ಕಂಪ್ಯೂಟರ್, ಹಾರ್ಡ್ವೇರ್, ಸಾಫ್ಟ್ವೇರ್, IT ಸೇವೆಗಳತ್ತ ತಿರುಗುತ್ತಾ ಜನರನ್ನು ಅಚ್ಚರಿಗೆ ತಂದರು. ಒಂದು ಸಾಬೂನು ವ್ಯಾಪಾರಿ IT ಕ್ರಾಂತಿಗೆ ನಾಂದಿ ಹಾಡಿದ. ಹೌದು, ಭಾರತದಿಂದ ಜಗತ್ತಿನವರೆಗೆ ವಿಪ್ರೋ ಈಗ ಕೇವಲ ಕಂಪನಿಯಲ್ಲ, ಅದು ಒಂದು ಗುಣಮಟ್ಟದ ಮುದ್ರೆಯಾಗಿ ಉಳಿದುಕೊಂಡಿದೆ. 50ಕ್ಕೂ ಹೆಚ್ಚು ದೇಶಗಳಲ್ಲಿ ಲಕ್ಷಾಂತರ ಉದ್ಯೋಗ, ಜಾಗತಿಕ ಗ್ರಾಹಕರು ಅಜೀಂ ಪ್ರೇಮ್ಜಿರವರಿಗೆ ಇದ್ದಾರೆ. ಐಷಾರಾಮಿ ಕಚೇರಿ ಇಲ್ಲ, ದುಬಾರಿ ಕಾರುಗಳಿಲ್ಲ, CEO ಆದರೂ ಸರಳ ವ್ಯಕ್ತಿ ಹಾಗೂ ಅವರು ಹೇಳುತ್ತಿರುವ ಮಾತು ಕೂಡ ಒಂದೇ ಆಗಿತ್ತು: ನಾಯಕನಾಗಲು ದೊಡ್ಡ ಕುರ್ಚಿ ಬೇಡ, ದೊಡ್ಡ ಮನಸ್ಸು ಸಾಕು ಎಂಬುದು ಅಜೀಂ ಪ್ರೇಮ್ಜಿರವರ ಒಂದು ಸರಳವಾದಂತಹ ಗುಣ ಕೂಡ ಹೌದು. ಸ್ನೇಹಿತರೆ, ಇಷ್ಟೆಲ್ಲ ಸಂಪತ್ತು ಅವರು ಎಲ್ಲವನ್ನ ಪಡೆದುಕೊಳ್ಳುವ ಶಕ್ತಿ ಬಂತು. ಭಾರತದಲ್ಲಿ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಅವರು ಕೂಡ ನಿಂತರು. ಆದರೆ ಅಜೀಂ ಪ್ರೇಮ್ಜಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು: ಈ ಹಣ ನನ್ನದಾ ಅಂತ ಪ್ರಶ್ನೆ ಬಂದಾಗ ಅವರು ಸಮಾಜದ ಹೊಣೆಗಾರಿಕೆ ಆಗಬೇಕು ಅಂತ ಉತ್ತರವನ್ನು ಅಲ್ಲೇ ಹುಟ್ಟಿಹಾಕಿದ್ರು. ಅಜೀಂ ಪ್ರೇಮ್ಜಿ ಫೌಂಡೇಶನ್. ಹೌದು, ಶಿಕ್ಷಣವೇ ನಿಜವಾದ ದೇವಾಲಯ. ಅವರು ಆಸ್ಪತ್ರೆ ಕಟ್ಟಲಿಲ್ಲ, ಪ್ರತಿಮೆಗಳನ್ನು ಹಾಕಲಿಲ್ಲ. ಅವರು ಆರಿಸಿಕೊಂಡದ್ದು ಶಿಕ್ಷಣ, ಎಜುಕೇಷನ್. ಗ್ರಾಮೀಣ ಶಾಲೆಗಳು, ಶಿಕ್ಷಕರ ತರಬೇತಿ, ಮಕ್ಕಳ ಭವಿಷ್ಯ ಮತ್ತು ತಮ್ಮ ಆಸ್ತಿಯ ದೊಡ್ಡ ಭಾಗವನ್ನು ದಾನ ಮಾಡಬೇಕು ಅಂತ ನಿರ್ಧಾರ ಕೂಡ ಮಾಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಶಿಕ್ಷಣ ವೃತ್ತಿಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅತಿ ಹೆಚ್ಚು ಜನರಿಗೆ ಅವಕಾಶವನ್ನು ಕೊಡುತ್ತೆ ಹಾಗೂ ಆ ಒಂದು ಫೌಂಡೇಶನ್ನಲ್ಲಿ ಕೆಲಸ ಸಿಗುವುದು ತುಂಬ ಕಠಿಣ ಕೂಡ ಹೌದು. ಶಿಕ್ಷಣ ವೃತ್ತಿಯಲ್ಲಿ ಶಿಕ್ಷಕನಾಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಲ್ಲಿ ಸೇರಬೇಕಾದ್ರೆ ತುಂಬ ಕಠಿಣ. ಪ್ರಸ್ತುತ ಇಲ್ಲಿವರೆಗೂ ಕೂಡ ಅವರು ಮೌಲ್ಯಗಳನ್ನು ಬಿಡಲಿಲ್ಲ. ಇಂದು ವಿಪ್ರೋ ಮುಂದುವರಿಯುತ್ತಾ ಬಂದಿದೆ, ಶಿಕ್ಷಣ ಕ್ರಾಂತಿ ಮುಂದುವರಿಸುತ್ತಿದೆ. ಆದರೂ ಅಜೀಂ ಪ್ರೇಮ್ಜಿರವರು ಹೇಳುವ ಸಂದೇಶ ಮಾತ್ರ ಒಂದು: ಸಂಪತ್ತು ಸಾಯುತ್ತದೆ, ಆದರೆ ಸೇವೆ ಬದುಕುತ್ತದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಂದಿಗೂ ಭಾರತದ ಶಾಲಾ ಶಿಕ್ಷಣ ಪರಿಸ್ಥಿತಿಯನ್ನು ಸುಧಾರಿಸಲು $2 ಬಿಲಿಯನ್ ದೇಣಿಗೆ ನೀಡುವುದಾಗಿ ಪ್ರತಿಜ್ಞೆಯನ್ನು ಕೂಡ ಅಜೀಂ ಪ್ರೇಮ್ಜಿರವರು ಮಾಡಿದ್ರು. ಇದಕ್ಕಾಗಿ ಅಜೀಂ ಪ್ರೇಮ್ಜಿರವರು ತಮ್ಮ ಬಳಿ ಇದ್ದ ವಿಪ್ರೋ ಲಿಮಿಟೆಡ್ನ 213 ಮಿಲಿಯನ್ ಈಕ್ವಿಟಿ ಷೇರುಗಳನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ವರ್ಗಾವಣೆ ಮಾಡ್ತಾರೆ. ಇದು ಭಾರತದಲ್ಲಿನ ಅತಿ ದೊಡ್ಡ ದೇಣಿಗೆಗಳಲ್ಲಿ ಕೂಡ ಒಂದಾಗಿದೆ. ಇನ್ನು 2 ಮಾರ್ಚ್ 2019ರಲ್ಲಿ ಅಜೀಂ ಪ್ರೇಮ್ಜಿರವರು ತಮ್ಮ ಬಳಿ ಇದ್ದ ವಿಪ್ರೋದ 34% ಷೇರುಗಳನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ನೀಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಪ್ರತಿಷ್ಠಾನ ಎಂದು ಹೇಳಿಕೊಂಡು ಟ್ರಸ್ಟಿಗಾಗಿ ದೇಣಿಗೆ ಕೊಡುವ ಯಾರಿಗೂ ಕೂಡ ಅವಕಾಶ ನೀಡದೆ ತಾವೇ ಸ್ವತಃವಾಗಿ ಅದನ್ನು ಬೆಳೆಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳನ್ನು ಹಾಗೂ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗವಾಗುವಂತಹ ಸಮಾಜಮುಖಿ ಕೆಲಸಗಳಿಗೆ ಇವರು ಮುಂದಾಗಿದ್ದಾರೆ. 2005ರಲ್ಲಿ ಭಾರತ ಸರ್ಕಾರವು ಅಜೀಂ ಪ್ರೇಮ್ಜಿರವರ ವ್ಯಾಪಾರ ಹಾಗೂ ವಾಣಿಜ್ಯ ಕ್ಷೇತ್ರಗಳಲ್ಲಿನ ಕೆಲಸಗಳಿಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಇನ್ನು 2011ರಲ್ಲಿ ಅಜೀಂ ಪ್ರೇಮ್ಜಿರವರ ಭಾರತ ಸರ್ಕಾರ ಇವರ ಕಾರ್ಯಕ್ಷಮತೆಗಾಗಿ ಪದ್ಮ ವಿಭೂಷಣವನ್ನು ಕೂಡ ನೀಡಿದೆ. ಸ್ನೇಹಿತರೆ, ಅಜೀಂ ಪ್ರೇಮ್ಜಿರವರ ಜೀವನ ನಮಗೆ ಒಂದು ಸತ್ಯವನ್ನು ಖಂಡಿತವಾಗ್ಲೂ ನೆನಪಿಸುತ್ತೆ: ಸಂಪತ್ತು ಗಳಿಸುವುದು ಯಶಸ್ಸು, ಆದರೆ ಅದನ್ನು ಹಂಚಿಕೊಳ್ಳುವುದು ಮಹತ್ವ. ತಂದೆಯಿಂದ ಪಡೆದ
ಸಣ್ಣ ವ್ಯವಹಾರವನ್ನು ಅವರು ಜಾಗತಿಕ ಸಾಮ್ರಾಜ್ಯವನ್ನಾಗಿ ಮಾಡ್ತಾರೆ. ಆದರೆ ತಮ್ಮ ಮನಸ್ಸನ್ನು ಎಂದಿಗೂ ನಾನು ದಾನ ಮಾಡ್ತಾ ಇದ್ದೇನೆ ಅಂತ ತೋರಿಸ್ಕೊಡ್ಲಿಲ್ಲ. ಇದು ಮೊದಲಿನಿಂದಲೇ ಅವರಿಗೆ ಬಂದಂತಹ, ಅವರ ತಂದೆಯಿಂದ ಬಂದಂತಹ ಗುಣವಾಗಿದೆ. ಇಂದು ವಿಪ್ರೋ ನಿಂತಿದೆ, ಶಿಕ್ಷಣ ಸಂಸ್ಥೆಗಳು ಬೆಳೆಯುತ್ತಿವೆ, ಲಕ್ಷಾಂತರ ಮಕ್ಕಳ ಭವಿಷ್ಯಕ್ಕೆ ದಾರಿಯಾಗಿ ನಿಂತಿದ್ದಾರೆ. ಅಜೀಂ ಪ್ರೇಮ್ಜಿ ಎಂಬ ಹೆಸರು ಒಂದು ಉದ್ಯಮಿಯ ಹೆಸರಾಗಿ ಇಲ್ಲ, ಒಬ್ಬ ಉದ್ಯಮದ ಗುರುತನ್ನು ಗುರುತಿಸುವಂತಹ ಹೆಸರಾಗಿ ಕಾಣುವುದರ ಜೊತೆಗೆ ಮಾನವೀಯತೆಯ ಸಂಕೇತ. ಈ ಒಂದು ಇವರ ಬದುಕಿನ ಕಥೆಯನ್ನು ಕೇಳಿದಾಗ ಒಂದು ಮಾತು ಖಂಡಿತವಾಗ್ಲೂ ನೆನಪಾಗುತ್ತೆ. ನೀನು ಏನು ಸಂಪಾದಿಸಿದೆಯೋ ಅದು ಯಾವುದೂ ನಿನ್ನದಲ್ಲ. ನೀನು ಸಮಾಜಕ್ಕೆ ಏನು ಕೊಟ್ಟಿರ್ತೀಯೋ ಅದರಿಂದ ನಿನ್ನ ಮೌಲ್ಯ ನಿರ್ಧಾರವಾಗುತ್ತೆ ಅಂತ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು. ಈ ಒಂದು ವಿಡಿಯೋದಲ್ಲಿ ಅಜೀಂ ಪ್ರೇಮ್ಜಿರವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.